ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಜ್ಞಾನಸೂತ್ರ ಪಾಡ್ಕ್ಯಾಸ್ಟ್ಗೆ. ನಾನು ನಿಮ್ಮ ಗೆಳತಿ ಜ್ಯೋತಿ. ಈ ಜೀವನದ ಸಣ್ಣ ಆದರೆ ಅರ್ಥಪೂರ್ಣ ತತ್ವಗಳನ್ನ ನಾನು ಕಲ್ತಿದ್ದು, ಅಳವಡಿಸ್ಕೊಂಡಿದ್ದು ಇಲ್ಲಿ ತಿಳಿಸ್ತಾ ಇರ್ತೀನಿ. ಈ ವರ್ಷದ ಇದು ಮೊದಲ ಸಂಚಿಕೆ, ಮೊದಲ ಎಪಿಸೋಡ್. ನೀವು ನಿಮ್ಮ ಹೊಸ ವರ್ಷಕ್ಕೆ ತುಂಬ ಗೋಲ್ಸ್, ತುಂಬ ಗುರಿಗಳನ್ನ ಇಟ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೀನಿ. ಈ ಸಂಚಿಕೆಯಲ್ಲಿ ನಿಮಗೆ ಸ್ವಲ್ಪ ಸಹಾಯ ಮಾಡುವಂಥ ಒಂದು ಮಹತ್ವವಾದ ಪಾಠನ ನಾನು ಕಲ್ತಿದ್ದು, ಅಳವಡಿಸ್ಕೊಂಡಿದ್ದು, ಅದಕ್ಕೆ ತಿಳಿಸೋದಕ್ಕೆ ಬರ್ತಾ ಇದ್ದೀನಿ. ಅಂದರೆ ಸಾಧಾರಣದಿಂದ ಅಸಾಧಾರಣದ ಹಾದಿಯ ಅನ್ವೇಷಣ ಈ ಸಂಚಿಕೆಯ ವಿಶೇಷ. ಅಂದರೆ ಸ್ವಲ್ಪ ಬೆಂಬಲ ಕೊಟ್ಟಾಗ ಬಹಳ ದೂರ ಹೋಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೆ ಬೆಂಬಲ ಕೊಟ್ಟು ನೋಡಿ, ಸ್ನೇಹಿತರಿಗೆ ಒಂದು ಉತ್ಸಾಹದ ಮಾತನಾಡಿ, ಅಥವಾ ಮನೆಯಲ್ಲೇ ಇರೋರಿಗೆ ಸ್ವಲ್ಪ ಪ್ರೀತಿ, ಕಾಳಜಿ, ಪ್ರೋತ್ಸಾಹ ತೋರಿಸೋದು. ಕೆಲಸದ ಸ್ಥಳದಲ್ಲಿ ಸಣ್ಣ ಪ್ರೋತ್ಸಾಹ ಯಾರನ್ನಾದ್ರಾಗಲಿ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರ್ಬೋದು. ಆದ್ದರಿಂದ ಈ ಹೊಸ ವರ್ಷದ ಈ ತಿಂಗಳು ಸಾಧಾರಣದಿಂದ ಅಸಾಧಾರಣ ಹಾದಿ ಅನ್ವೇಷಣ ಈ ಸಂಚಿಕೆಯ ವಿಶೇಷ. ಸೊ ಈ ಈ ಮಹತ್ವವನ್ನು ಸ್ವಲ್ಪ ಆಳವಾಗಿ ಗ್ರಹಿಸ್ಬೇಕು. ಯಾಕಂದರೆ ಅದು ಏನು ಟೆಕ್ನಿಕ್ಕು, ನಮ್ಮ ಜೀವನನ ಹೇಗೆ ಉತ್ತಮಗೊಳಿಸ್ಬಹುದು ಅದನ್ನು ತಿಳ್ಕೊಬೇಕು ನಾವು. ಸೊ ಹೊಸ ವರ್ಷಕ್ಕೆ ತಯಾರಾಗೋಣ ಈ ಶುಭಾರಂಭದೊಂದಿಗೆ, ಸಾಧಾರಣದಿಂದ ಅಸಾಧಾರಣದ ಹಾದಿ ಅನ್ವೇಷಣದೊಂದಿಗೆ. ಓಕೆ. ಸೊ ನಾನು ಜಿಮ್ ರಾನ್, ಅಮೇರಿಕದ ಗುರುಗಳವರು, ಮೋಟಿವೇಶ್ನಲ್ ಸ್ಪೀಕರ್. ಅವ್ರನ್ನ ನಾನು ತುಂಬ ಫಾಲೋ ಮಾಡ್ತಾ ಇರ್ತೀನಿ, ಅವ್ರದ್ದು ಇನ್ಸೈಟ್ಸ್ ಎಲ್ಲ. ಸೊ ಅವ್ರು ಹೇಳಿದ್ದು ಒಂದು ತುಣುಕು ಇದ್ರ ಬಗ್ಗೆ. ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ರ ಸಲಹೆ ಕೊಟ್ಟಿದ್ದು. ಇದು $2 ಮನುಷ್ಯ ಆಗೋದು ಹೇಗೆ ಅಂತ ಹೇಳ್ಬಿಟ್ಟು ಅವ್ರು ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ. ತುಂಬ ಸಿಂಪಲ್ ಟಿಪ್ಸ್ ಕೊಟ್ಟಿದ್ದಾರೆ ಅಳವಡಿಸ್ಕೊಳ್ಳೋದು ಹೇಗೆ ಅಂತ. ಸಾಧಾರಣದಿಂದ ಅಸಾಧಾರಣ ವ್ಯಕ್ತಿ ಆಗೋದು ಹೇಗೆ $2 ಮುಖಾಂತರ ಅಂತ ಹೇಳಿ. ಅದನ್ನ ತಿಳ್ಕೊಳಕ್ ಮುಂಚೆ ಕೆಲವು ಪ್ರಶ್ನೆಗಳು ಫಾರ್ ಯು ಟು ಥಿಂಕ್, ಆಲೋಚನೆ ಮಾಡಬೇಕು. ಅಂದರೆ ನೀವೇನಾದರೂ ನಾನು ಸಾಧಾರಣ ವ್ಯಕ್ತಿ ಅನ್ನೋ ಭಾವನೆ ಇದೆಯಾ ನಿಮ್ಮಲ್ಲಿ ಅಂತ. ಹಾಗೆ ಆರ್ಡಿನರಿ ಲೈಫ್ ಟು ಎಕ್ಸ್ಟ್ರಾರ್ಡಿನರಿ ಲೈಫ್, ನಿಮ್ಮನ್ನು ತಡೆಯೋ ಯಾವುದೋ ಒಂದು ವಿಷಯ ಇದೆಯಾ ಅಂತ ಹೇಳಿ. ಅಂದರೆ ನೀವು ಲೈಫ್ ಕೆಲವರು ಡಿಸೈನ್ ಮಾಡ್ಕೊಂಡಿರ್ತೀವಿ, ನೀವು ಹಾಗೆ ಜೀವನ ನಡೆಸ್ತಾ ಇದ್ದೀರಾ ಇಲ್ವಾ ಅಂತ. ಅಂದರೆ ಅಸಾಧಾರಣ ಜೀವನ ಅಂದರೆ ನಿಮಗೆ ಅರ್ಥ ಗೊತ್ತಿದೆಯಾ ಅಂತ, ಫಸ್ಟ್ ಆಫ್ ಆಲ್. ಓಕೆ, ಇದು ದುಡ್ಡಿನ ವಿಷಯದಲ್ಲ. ನೀವೇನಾದರೂ ಯಾವುದಾದ್ರೂ ದೊಡ್ಡ ಡ್ರೀಮ್, ಕನಸು, ಒಂದು ದಿಟ್ಟ ಹೆಜ್ಜೆನ ಈಸಿಯಾಗಿ ತಪ್ಪಿಸ್ತಾ ಇರ್ತೀರ. ನನ್ನ ಕೈಲಿ ಆಗಲ್ಲಪ್ಪ, ಅಥವಾ ನಮಗೆ ಆ ಯೋಗ್ಯತೆ ಇಲ್ಲ, ಅಥವಾ ಅಂದ್ಕೊಂಡಿದ್ದು ನಮ್ಮ ಕೈಲಿ ಮಾಡೋದಕ್ಕಾಗುತ್ತಾ ಅಂತ ಒಂದು ಮಿತಿನ ನಾವೇ ಹಾಕೊಂಡ್ಬಿಡ್ತೀವಿ. ಅಂದರೆ ನಿಮ್ಮ ಕೊರತೆಗಳನ್ನೇ ದೊಡ್ಡದಾಗಿಟ್ಕೊಂಡು ನೀವು ಯಾವುದೂ ಮುಂದೆ ಹೋಗೋದಿಲ್ಲ. ಎಲ್ಲರಿಗೂ ಈ ಫೀಲಿಂಗ್ ಇರುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಈ ಇಲ್ದಿದ್ರೆ ನೀವು ಯಾವಾಗ ಸಂಪೂರ್ಣವಾಗಿ ಬದುಕೋಕ್ಕೆ ಪ್ರಾರಂಭಿಸ್ತೀರಾ? ಈ ವರ್ಷದಿಂದ ಆದರೂ ಪ್ರಯತ್ನ ಮಾಡೋಣ ಅಂತ ಹೇಳಿ. ಸೊ ಈ ಪ್ರಶ್ನೆಯಲ್ಲಿ ಏನಾದರೂ ಒಂದು ಆಲೋಚನೆ ಬಂದಿದ್ರೆ, ಸೊ ಇಟ್ಸ್ ಟೈಮ್ ನಾವು. ನಿಮಗೆ ಈ ಸಂಚಿಕೆ ಕುತೂಹಲ ಒಂದು ವಿಷಯ ತಿಳಿಸ್ಕೊಡುತ್ತೆ. ಸೊ ನಿಮಗೋಸ್ಕರ ಒಂದು 15 ನಿಮಿಷ ಅಂತ ಟೈಮ್ ಹಾಕ್ಕೊಳ್ಳಿ, ಕೇಳಿಸ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ. ಇದು ಜಿಮ್ ರಾನ್ $2 ಮನುಷ್ಯ ಹೇಗೆ ಆಗೋದು ಅನ್ನೋ ವಿಷಯ. ಸ್ವಲ್ಪ ಡೀಟೇಲ್ ಆಗಿ ವಿವರಿಸ್ತೀನಿ ಈಗ. ಸೊ ನಿಮ್ಮ ಪ್ರಕಾರ ಜಿಮ್ ರಾನ್ ಹೇಳೋದು, ಮುಂದಿನ ಬಾರಿ ನೀವು ಯಾರಿಗಾದರೂ ಒಂದು ಟಿಪ್ಸ್ ಕೊಡಬೇಕು ಅಂದರೆ $1 ಬದಲಿಗೆ $2 ಕೊಟ್ಟು ನೋಡಿ ಅಂತ ಹೇಳಿ. ಅವ್ರು ಹೇಳೋದು $1 ಬದಲಾಗಿ $2 ಅಂತ ಹೇಳಿ. ಸೊ ಅದು ಬೆಲ್ ಬಾಯ್ ಅಥವಾ ವೆಯ್ಟರ್ ಇರ್ಬೋದು, ಅಥವಾ ನೀವೆಲ್ಲ ಸರ್ವಿಸ್ ತೊಗೊಳೋದ್ ಕಡೆ ಇರ್ಬೋದು, ಎಲ್ಲೋ ಒಂದು ಕಡೆ ನೀವು ಟಿಪ್ಸ್ ಕೊಡ್ತೀರಾ ಅಲ್ವಾ, ಅದು ದ್ವಿಗುಣ ಮಾಡೋದು ಅಂತ ಹೇಳಿ. ಆದರೆ ಅದು ನಿಮ್ಗೇನು ಮಾಡುತ್ತದೆ
ಆ, ಅನ್ನೋದಕ್ಕಿಂತ ಆ, ಆ ಡಾಲರ್ ನೀವು ಹೆಚ್ಚಾಗಿ ಕೊಟ್ಟಾಗ, ಆ 1 ರೂಪಾಯಿ ಹೆಚ್ಚಾಗಿ ಕೊಟ್ಟಾಗ ನೀವು ಯಾವ ಥರ ಫೀಲ್ ಆಗ್ತೀರಾ ಅಂತ, ಅಂದರೆ ನಿಮ್ಮ ಹೃದಯ ಯಾವ ಥರ ವ್ಯಕ್ತಪಡಿಸುತ್ತೆ ಅಂತ ಹೇಳಿ. ಒಂದು ಯಶಸ್ವಿ ವ್ಯಕ್ತಿಯಂತೆ ವ್ಯಕ್ತಪಡಿಸುತ್ತೆ. ನಿಮಗೆ ನಿಮಗೆ ಅನ್ಸಕ್ಕೆ ಶುರುವಾಗುತ್ತೆ ಅದು ಆ್ಯಕ್ಚುಲಿ. ಏನೋ ನೀವು ಸ್ವಲ್ಪ ಹೆಚ್ಚು ಎತ್ತರವಾಗಿ ನಡೆಯೋದಕ್ಕೆ ಶುರು ಮಾಡ್ತೀರಾ, ಯಾಕಂದರೆ ನೀವು ಜಾಸ್ತಿ ದುಡ್ಡು ಕೊಟ್ಟಿರ್ತೀರ, ಒಂದು ಶ್ರೀಮಂತ ಫೀಲಿಂಗ್ ಬಂದಿರುತ್ತೆ. ಓಕೆ. ಅಂದರೆ ನಿಮ್ಮ ಕಂಟ್ರೋಲಲ್ಲಿ ಲೈಫ್ ಇದೆ. ನೀವು ಅಂದ್ಕೊಂಡಿದ್ದು ಸಾಧಿಸೋದಕ್ಕೆ, ನೀವು ಅಂದ್ಕೊಂಡಿದ್ದು ಮಾಡೋದಕ್ಕೆ ಆಗೋ ಕೆಪಾಸಿಟಿ ನನ್ನಲ್ಲಿದೆ ಅನ್ನೋ ಭರವಸೆ ನಿಮಗೆ ಬರುತ್ತೆ. ಆಮೇಲೆ ನಿಮ್ಗೆ ಅದೊಂದು ಫೀಲಿಂಗ್ ಬರ್ಬೋದು. ನೀವು ರೆಸ್ಟೋರೆಂಟಿಗೆ ಮತ್ತೆ ಹೋದಾಗ ಆ ವೆಯ್ಟರ್ ನಿಮ್ಮನ್ನು ಗಮನಿಸ್ಬೋದು, ಆ ಸರ್ವಿಸ್ ಮ್ಯಾನ್ ನಿಮ್ಮನ್ನು ನೋಡ್ಬೋದು, ಸ್ಮೈಲ್ ಮಾಡ್ಬೋದು, ಆ, ಈ ಅಂತ ನೀವು ಅನ್ಕೊಬೋದು. ನಿಮ್ಮ ಮೇನ್ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಆತ್ಮವಿಶ್ವಾಸನ ಹೆಚ್ಚು ಮಾಡಿದೆ ಅಲ್ವಾ. ಆ, ಈ ಎಲ್ಲ ಅನುಭವಿಸ್ಬೇಕಂದ್ರೆ ಆ ಒಂದು ಎಕ್ಸ್ಟ್ರಾ ಡಾಲರ್, ಒಂದು ಎಕ್ಸ್ಟ್ರಾ ರೂಪಾಯಿ ಕೊಟ್ಟಿದ್ದು ಕಡಿಮೆ ಅನ್ಸಲ್ಲ ಅಲ್ವಾ. ಆ ಆ ಫೀಲಿಂಗ್, ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರೂ ಸಾಲದು. ಆ ಫೀಲಿಂಗ್ ಬರಬೇಕು ನಮಗೆ, ಆ ದೊಡ್ಡ ವ್ಯಕ್ತಿ ಗುಣ ಬರಬೇಕು ಅನ್ನೋದರ ಬಗ್ಗೆನೇ ಜಿಮ್ ರಾನ್ ಅವರು ಹೇಳೋದು. ಅಂದರೆ ಕೆಲವರು ಇರ್ತಾರೆ, ನೀವು ಕೇವಲ ಆ, ನಾನು ಇಷ್ಟೇ ಕೊಡೋದು, ನಾನು ರೂಲ್ಸ್ ಪ್ರಕಾರನೇ ಫಾಲೋ ಮಾಡೋದು, ನಾನು ಯಾಕೆ ಹೆಚ್ಚು ಕೊಡಬೇಕು, ನನಗೇನು ದುಡ್ಡು ಜಾಸ್ತಿ ಆಗಿದೆಯಾ ಅಂತ ಹೇಳಿ ಆ ಫೀಲಿಂಗ್ ಇರೋರು ಇರ್ತಾರೆ. ಅಂದರೆ ಆ ಬಿಲ್ ಬಾಯ್ ಆ ಟಿಪ್ಸ್ ನಿರೀಕ್ಷೆನೂ ಮಾಡಿರೋದಿಲ್ಲ. ಬಟ್ ಜಿಮ್ರಾನ್ ಏನು ಹೇಳ್ತಾರೆ ಅಂದರೆ, ಅದನ್ನು ನೀವು ಕೊಟ್ಟಾಗ ನಿಮ್ಗಾಗೋ ಅನುಭೂತಿ ಇದೆ ನೋಡಿ, ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಅಂದರೆ ಎಷ್ಟೋ ಜನರು ರೆಸ್ಟೋರೆಂಟ್ಗೆ ಹೋಗಿರ್ತಾರೆ ಅಂದ್ಕೊಳ್ಳಿ, ಅಲ್ಲಿ ವೆಯ್ಟರ್ಗೆ ನೀವು ಕೊಟ್ಟಿದ್ದೀರಾ ಇಲ್ವಾ, ನೀವು ಎಷ್ಟು ಕೊಟ್ರಿ ಅನ್ನೋ ಟಿಪ್ಸ್ ಕೂಡ ಅವ್ರಿಗೆ ನೆನಪಿರುತ್ತೋ ಇಲ್ವೋ. ಬಟ್ ಯುನೋ ಕೆಲವರು ಬಚ್ಚಿಟ್ಬಿಟ್ಟು ಟಿಪ್ಸೇ ಕೊಡ್ದಿರಾನು ಹೋಗಿರೋದು ಉಂಟು. ಓಕೆ, ಬಿಲ್ ಪೇ ಮಾಡ್ದ, ನಂದಷ್ಟೇ ಸಾಕು ಅಂತ ಹೇಳಿ. ಬಟ್ ಅಲ್ಲಿ ಇದೆಲ್ಲ ನಡೀತಾ ಇದೆಯಲ್ಲ, ಏನೇನು ಹೇಳಿದ್ನಲ್ವ ಇವಾಗ, ಯಾರೋ ಒಬ್ರು ಗಮನಿಸ್ತಾ ಇರ್ತಾರೆ ತುಂಬ. ಆ ಪ್ರಮುಖ ವ್ಯಕ್ತಿಗೆ ಎಲ್ಲ ಇದೆಲ್ಲ ಸಿಂಕ್ ಆಗ್ತಾ ಇರುತ್ತೆ, ಏನೇನು ನಡೀತಾ ಇದೆ ಅಂತ ಹೇಳಿ. ಯಾರು ಗೊತ್ತಾ ಅವರು? ಯಾರು ಅನ್ಕೊಂಡಿದ್ದೀರಾ ನೀವು? ಹೇಳಿ ಸ್ವಲ್ಪ. ಅವ್ರು ಯಾರು? ದೇವ್ರು ಅನ್ಕೊಂಡ್ರ ಏನಾದರೂ? ಅಲ್ಲ, ಅದು ನೀವು, ನೀವೇ, ಖಂಡಿತ ನೀವೇ ಆಗಿರೋದ್ರಿಂದ ತಲೆ ಮರೆಸೋದಿಕ್ಕಂತೂ ಸಾಧ್ಯ ಇಲ್ಲ. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನೇ ಮಾಡಿದ್ದು ಅಂತ ಹೇಳಿಬಿಟ್ಟು. ಸೊ ಅಂದರೆ ಈ $2 ಟಿಪ್ಪಿಂಗ್ ಬಗ್ಗೆ ಮಾತ್ರ ಅಲ್ಲ, ಈ ಅಭ್ಯಾಸ ನಿಮ್ಗೆ ಏನು ಮಾಡುತ್ತೆ ಎಂಬುದರ ಬಗ್ಗೆ. ನೀವೊಂದು ದೊಡ್ಡ ವ್ಯಕ್ತಿತ್ವದ ಗುಣ, ಆ, ವ್ಯಕ್ತಿ ದೊಡ್ಡ ಆ ಗುಣ ಇರಬೇಕು ಅಂದರೆ, ಕಾಣಬೇಕು ಅಂತ ಇದ್ದರೆ, ಆ ಪರಿಣಾಮ ನಿಮ್ಮಲ್ಲಿ ಬರಬೇಕು ಅಂದರೆ, ಆ ಪ್ರೀತಿ, ಉಪಚಾರ ಮಾಡೋದು, ಶುಭ ಕೋರೋದಿರ್ಬೋದು, ಒಂದು ಮಾನ್ಯತೆ ತೋರಿಸೋದಿರ್ಬೋದು. ಆ, ಇದು ಏನಂದರೆ, ಒಂದು ಟಿಪ್ಸ್ ಒಂದೇ ಅಲ್ಲ, ಎಲ್ಲ ವಿಷಯದಲ್ಲೂ ನಾವು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ, ಜಾಸ್ತಿ ಮಾಡಬೇಕು, ಮತ್ತಷ್ಟು ಮಾಡಬೇಕು, ಇನ್ನಷ್ಟು ಮಾಡಬೇಕು ಅಂತ ಹೇಳಿ. ಓಕೆ, ಆ ಕೊಡೋ ಕಲಿಕೆನ ನೀವು ಬೆಳೆಸ್ಕೊಬೇಕು ಅಂತ ಹೇಳಿ. ಸೊ ನಾವು ಯಾವಾಗ ಅಳವಡಿಸ್ಕೊಳ್ತೀವಿ ನೋಡಿ, ಇದು ಆ, ಆ, ಒಂದು ಪ್ರಮಾಣ ಅಲ್ಲ, 2 ಪ್ರಮಾಣ, ಒಂದು ಇಡೀ ಅನ್ನ ಹಾಕೋದು, 2 ಇಡೀ ಅನ್ನ ಹಾಕಿ ಮಾಡೋಣ, ಏನೋ ಆ ಥರ. ಓಕೆ, ಅನ್ನ ಉಳಿದ್ರೆ ಏನಾಗುತ್ತೆ, ಪಕ್ಷಿಗಳಿಗಾದರೂ ಹಾಕ್ಬೋದಲ್ವಾ, ಬೀದಿಯಲ್ಲಿರೋ ನಾಯಿಗಾದರೂ ಊಟ ಹಾಕ್ಬೋದಲ್ವಾ. ಆ ಮನೋಭಾವನೆ ನಮಗೆ ಬರಬೇಕು ಅಂತ ಹೇಳಿ. ಅಂದರೆ ಇನ್ನಷ್ಟು ಕೊಡೋ ಕಲಿಕೆನ ಬೆಳೆಸ್ಕೊಂಡ್ರೆ ಸ್ವಲ್ಪ ಹೆಚ್ಚು ನಂಬಿಕೆ, ವಿಶ್ವಾಸ, ಜೀವನದಲ್ಲಿ ಕಲಿಕೆನ ಬೆಳೆಸ್ತೀವಿ, ಹೆಚ್ಚಿನ ಪ್ರಶಂಸೆ ಕೊಡ್ತೀವಿ, ಹೆಚ್ಚಿಗೆ ಪ್ರೀತಿ ತೋರಿಸ್ತೀವಿ, ಒಂದು ಉತ್ತಮವಾದ ಅನುಭವ ಪಡಿತಾ ಇರ್ತೀವಿ. ಅದನ್ನು ನೋಡ್ಬೇಕು ನಾವು. ಹೆಚ್ಚು ಕೊಡೋದ್ರಿಂದ ಆ, ಅದು ಒಂದು ಏನೋ ವೆಲ್ತಿ ಲೈಫ್ ಸ್ಟೈಲ್ ಬರುತ್ತೆ. ಒಂದು ಒಳ್ಳೆ ಪಾಠ, ಒಳ್ಳೆ ಗುಣ, ಒಂದು ಹೆಚ್ಚುವರಿ ಡಾಲರ್ ಕೊಡೋದ್ರಿಂದ, 1 ರೂಪಾಯಿ ಹೆಚ್ಚು ಕೊಡೋದ್ರಿಂದ ಇವೆಲ್ಲ ಅನುಭವ ಆಗುತ್ತೆ. ಅಂದರೆ ಯಾಕೆ ಮಿಸ್ ಮಾಡ್ಕೊಬೇಕು ಈ ಶ್ರೀಮಂತ ಪಡುವಂಥ ಫೀಲಿಂಗ್ ಅಂತ ಹೇಳಿ. ಸೊ ಈ ವರ್ಷ ನೀವು ಆರ್ಡಿನರಿ ಟು ಎಕ್ಸ್ಟ್ರಾ ಆರ್ಡಿನರಿ ಆಗಬೇಕು ಅಂತಿದ್ರೆ, ಈ ಪ್ರಯತ್ನನ ಇವತ್ತೇ ಸ್ಟಾರ್ಟ್ ಮಾಡಿ. $2 ಮನುಷ್ಯನಾಗೋದು ಅಂತ ಹೇಳಿ. ಸೊ ಇದು ನಿಮ್ಮ ಮೇಲೆ ಹೇಗೆ ಬದಲಾವಣೆ ತರಿಸುತ್ತೆ ಅನ್ನೋದನ್ನು ನೋಡಿ.
ಇಟ್ ಕ್ಯಾನ್ ಬಿ ನಿಮ್ಮೆಲ್ಲ ಸಂಬಂಧಗಳಲ್ಲಿರ್ಬೋದು, ಕುಟುಂಬ ಆ, ಜನಗಳ ಜೊತೆ, ಸ್ನೇಹಿತರ ಜೊತೆ, ಉದ್ಯಮದಲ್ಲಿ ಕೆಲಸ ಮಾಡೋರ ಜೊತೆ, ಅಪರಿಚಿತರು, ಏನೋ ಈವನ್ ಸ್ಟ್ರೇಂಜರ್ಸ್, ಬಡವರು ಇರ್ಬೋದು, ಯಾರಾದರೂ ಆಗಲಿ ಹೆಚ್ಚು ಕೊಡೋದು ಕಲಿಕೆನ ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ಹೆಚ್ಚು ಪ್ರೀತಿ, ಹೆಚ್ಚು ಸ್ನೇಹ, ಹೆಚ್ಚು ನಗು, ಹೆಚ್ಚು ಸಂತೋಷ, ಹೆಚ್ಚು ಮೌಲ್ಯ, ಹೆಚ್ಚು ದಾನ ಮಾಡೋದು, ಆ ಆ ಕೈಲಾಗೋದನ್ನ ಇರೋವರೆಗೆ ಸಹಾಯ ಮಾಡಿ, ಒಂದೆರಡು ಒಳ್ಳೆ ಮಾತು ಜಾಸ್ತಿ ಮಾಡಿ, ಒಂಟಿ ಆಗಿರೋರ ಜನರಿಗೆ ಒಂದು ಕಂಪನಿ ನೀಡಿ, ಒಂದು ಹೆಚ್ಚು ಒಂದು ಕಿವಿ ಕೊಟ್ಟು ಆಲಿಸಿ ಕೇಳಿ ಇವಕ್ಕೆ ಒಂದೆರಡು ಮಾತಾಡೋದನ್ನ, ನಿಮ್ಮಲ್ಲಿ ಏನು ಸಾಧ್ಯ ಇದೆಯೋ ಅದನ್ನು ಡೆಫಿನೆಟ್ ಆಗಿ ಮಾಡಿ ಅಂತ ಹೇಳಿ. ಅಂದರೆ ಜಗತ್ತಿನಲ್ಲಿ ಎಲ್ಲನೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈಲಾಗೋದು ನಮ್ಮ ಪುಟ್ಟ ಪ್ರಪಂಚದಲ್ಲಿ ವ್ಯತ್ಯಾಸ ತರ್ಸೋಕ್ಕಾಗತ್ತಾ ಅಂತ ಹೇಳಿ ಒಂದು ಸಣ್ಣ ಪ್ರಯತ್ನ. ಓಕೆ, ಸೊ ಜಿಮ್ ರಾನ್ ಹೇಳ್ದಂತೆ ಸಾಮಾನ್ಯ ಮತ್ತು ಅಸಾಮಾನ್ಯ ನಡುವೆ ವ್ಯತ್ಯಾಸ ಎಷ್ಟಿದೆ ಗೊತ್ತಾ? ಸ್ವಲ್ಪ ಹೆಚ್ಚು ಅಷ್ಟೇ. ಅಂದರೆ ಆರ್ಡಿನರಿ ಟು ಎಕ್ಸ್ಟ್ರಾ ಆರ್ಡಿನರಿ, ಇಟ್ ಇಸ್ ದಟ್ ಲಿಟಲ್ ಎಕ್ಸ್ಟ್ರಾ ಅಂತ ಹೇಳ್ತಾರೆ ಅವರು. ನೀವು ಏನಂದರೆ ಸ್ವಲ್ಪ ಹೆಚ್ಚುವರಿ ಮಾಡಿ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಆಗಿ ನಿಮ್ಮ ದಿನಾನ ಅದ್ಭುತವಾಗಿ ಮಾಡ್ಕೊಳ್ಳಿ ಅಂತ ಹೇಳಿ. ಇದು ಯಾರ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೇ ಇರೋದು. ನಿಮ್ಮ ಮನಸ್ಸು ದೊಡ್ಡದು ಮಾಡ್ಕೊಬೇಕು, ನಿಮ್ಮ ಕೈ ಗುಣ, ನಿಮ್ದು ಒಳ್ಳೆ ಗುಣನ ವ್ಯಕ್ತಪಡಿಸ್ಬೇಕು. ಇದರಿಂದ ನಿಮ್ಗೆ ಏನಾಗುತ್ತೆ, ಒಂದೊಳ್ಳೆ ಉತ್ಸಾಹ, ಧೈರ್ಯ, ಒಂದು ದೊಡ್ಡ ಹೃದಯವಂತಿಕೆ ಭಾವನೆ ಹುಟ್ಟೋದಕ್ಕೆ ಶುರುವಾಗುತ್ತೆ ನೋಡಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಮಾತ್ರ ಇನ್ನಷ್ಟು ಏನೋ ಕಾಂತಿಯುತವಾಗಿರ್ತೀರ, ಒಂದು ಏನಂತಾರೆ, ಒಂದು ಧೈರ್ಯ, ಸ್ಥೈರ್ಯ, ಎಲ್ಲ ರೀತಿಯಲ್ಲೂ ಕಾಣಕ್ಕೆ ಶುರು ಮಾಡ್ತೀರ. ಅಂದರೆ ಇಟ್ಸ್ ಆಲ್ ಅಬೌಟ್ ಸೈನ್ಸ್ ಆಲ್ಸೋ, ಮೈಂಡ್ ಆ್ಯಂಡ್ ಸೈಕಾಲಜಿ ಆಲ್ಸೋ. ನನ್ಗೆ ಅಂದರೆ ಮನೋವಿಜ್ಞಾನದ ಬಗ್ಗೆ ಇದರಿಂದ ನಿಮ್ಮಲ್ಲಿ ಏನಾಗುತ್ತೆ, ಉತ್ಸಾಹ, ಧೈರ್ಯ ಮತ್ತು ದೊಡ್ಡ ಹೃದಯದ ಭಾವನೆ ಒಂದು ಹುಟ್ಟುತ್ತೆ ನೋಡಿ. ಅದಕ್ಕೆ ಎಷ್ಟು ಬೆಲೆ ಕೊಟ್ಟರೂ ಸಾಲೋದೇ ಇಲ್ಲ. ನೀವು ಮಾತ್ರ ಇನ್ನಷ್ಟು ಅದೇನಂತಾರೆ, ಅದು ತೇಜ, ಹೊಳಪು, ಆ ಕಾಂತಿ, ಧೈರ್ಯ, ಸ್ಥೈರ್ಯ ಎಲ್ಲ ರೀತಿಯಲ್ಲೂ ಕಾಣ್ತೀರಾ. ಅಂದರೆ ಸೈನ್ಸ್ ಆಲ್ಸೋ ಸೇಸ್ ದ ಸೇಮ್. ಮನೋವಿಜ್ಞಾನ ಕೂಡ ಅದೇ ಹೇಳುತ್ತೆ. ಸಾಮಾನ್ಯವಾಗಿ ತೋರಿಸಲಾಗದ್ದು, ನೀವು ಈ ಥರ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡೋದು, ಅದು ನಿಮ್ಮ ಮೈಂಡ್ಗೆ ಹ್ಯಾಬಿಟ್ ಥರ ಆಗಿಬಿಡುತ್ತೆ. ಇದೊಂದು ಸರಳ ಅಭ್ಯಾಸ ನೀವು ಈಗಿರೋ ವ್ಯಕ್ತಿಗಿಂತ ಬಂಗಾರದ ಮನುಷ್ಯ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ಒಂದು ಸಣ್ಣ ಪ್ರಯತ್ನದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಜಿಮ್ ರಾನ್ ಅವರು. ಟಿಪ್ಪಿಂಗ್ ಅಂದರೆ $2 ಮಾತ್ರ ಒಂದೇ ಅಲ್ಲ, ಜೀವನದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ನಾವು ಹೆಚ್ಚು ಕೊಡೋವಂಥ ಮನೋಭಾವನೆ ಬೆಳೆಸ್ಕೊಳ್ಳೋದು ಮುಖ್ಯ. ಅಂದರೆ ಕೆಲವು ಪ್ರಸಿದ್ಧ ವ್ಯಕ್ತಿಗಳಿದ್ದಾರೆ, ಉದಾಹರಣೆಗೆ ಮಹಾತ್ಮ ಗಾಂಧಿಯವರು. ಅವ್ರ ಕೊಡುಗೆ ಅಸಾಮಾನ್ಯ ಅಲ್ವಾ? ಎಷ್ಟೋ ವಿಷಯಗಳು ನಮ್ಮ ಸಮಾಜಕ್ಕೆ ಒಳಿತು ಮಾಡಿದ್ದಾರೆ ಅವರು. ಅವರನ್ನು ರಾಷ್ಟ್ರಪಿತಾಮಹ ಅಂತ ಕರೆಸ್ಕೊಬೇಕು ಅಂತ ಅಂದರೆ ಅವರ ಸಾಧನೆ ಎಷ್ಟು ಇರುತ್ತೆ ಅಲ್ವಾ? ಸತ್ಯದ ದಾರಿ ಇರ್ಬೋದು, ಅಹಿಂಸಾವಾದಿಯವರು, ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟವರು, ಹಲವಾರು ನಮಗೆ ಅವರು ಮಾದರಿ ಅಲ್ವಾ? ಹಾಗೆ ಮದರ್ ತೆರೆಸಾ ಅವರು ಕೂಡ ಅವ್ರ ಸೇವೆ, ಅವ್ರ ದೊಡ್ಡ ಮನಸ್ಸು, ಅವರು ಬಡವರು, ಕಾಯಿಲೆ ಮನುಷ್ಯರವ್ರಿಗೆ ಕೊಡುಗೆ, ಇಟ್ ಈಸ್ ಸೋ ಪವರ್ಫುಲ್. ತುಂಬ ಇನ್ಫ್ಲೂಯೆನ್ಷಿಯಲ್ ವುಮೆನ್ ಲೀಡರ್ ಅವರು. ಅಂದರೆ ಅವರ ನಿಸ್ವಾರ್ಥ ಸೇವೆ ವರ್ಲ್ಡ್ಗೆ ಮಾಡಿದಾರಲ್ವ. ಅಂದರೆ ಅವರು ಇವಾಗ ಇಲ್ಲ, ಆದರೂ ಅವ್ರ ಕಾರ್ಯ, ಅವ್ರು ಏನೇನು ಕೆಲಸ ಮಾಡಿದ್ರು ನೋಡಿ ಅವ್ರು ಬದುಕಿರೋವಾಗ, ಅವ್ರದ್ದೇನೂ ನಿಂತಿಲ್ಲ. ಅಂದರೆ ವರ್ಲ್ಡ್ ವೈಡ್ ಅವ್ರದ್ದು ಸೇವೆ ಪ್ರತಿಧ್ವನಿಸ್ತಾನೆ ಇದೆ ಇವಾಗೂ. ಅಂದರೆ ದೇರ್ ಆರ್ ಮೆನಿ ಹೀರೋಸ್, ಹೀರೋಯಿನ್ಸ್, ಎಷ್ಟೋ ಜನಗಳು, ಎಷ್ಟೋ ನಾಯಕಗಳು ಇದ್ದಾರೆ ಸೇವೆ ಮಾಡಿರೋದು. ಅಂದರೆ ಸಾಧಾರಣ ಅಲ್ಲ, ಅಸಾಧಾರಣ ಕೆಲಸ ಕಾರ್ಯ ಮಾಡಿದಾಗ ಮಾತ್ರ ಸಿದ್ಧಿ ಆಗೋವಂಥ ಈ ವಿಜಯ ಇದು.
ಸೊ ಸಾಧಾರಣವಾಗಿರ್ಬೇಕಾ ಅಸಾಧಾರಣವಾಗಿರ್ಬೇಕಾ ಅನ್ನೋದು ನಾವು ಯೋಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಾಲ್ ಮರದ ತಿಮ್ಮಕ್ಕ ಆ, ಇರ್ಬೋದು, ಸಿಂಧು ತಾಯಿ ಸಪ್ಕಾಲ್, ಅವರು ಅನಾಥ ಮಕ್ಕಳ ತಾಯಿ ಅಂತಾನೆ ಕರ್ಸ್ಕೊಳ್ತಾರೆ. ರತನ್ ಟಾಟಾ ಅವ್ರು ಇರ್ಬೋದು, ಅಮಿತಾಬ್ ಬಚ್ಚನ್, ಇನ್ನು ನಮ್ಮ ಕನ್ನಡ ಆ್ಯಕ್ಟರ್ ಬಂದರೆ ಪುನೀತ್ ರಾಜ್ಕುಮಾರ್ ಅವರು, ಅಬ್ದುಲ್ ಕಲಾಂ, MS ಧೋನಿ ಅವರು, ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಇರುತ್ತೆ. ಆ, ಈ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಧೀಮಂತರನ್ನು ನೋಡಿ, ಎಲ್ಲರೂ ಅಷ್ಟೇ. ಅವರು ಆರ್ಡಿನರಿ ಟು ಎಕ್ಸ್ಟ್ರಾ ಆರ್ಡಿನರಿ ಸೇವೆ ಮಾಡಿರೋದ್ರಿಂದ, ಅಂದರೆ ಅವ್ರ ಸಹಾಯ, ಬೆಂಬಲ, ಅವ್ರ ವ್ಯಕ್ತಿತ್ವ, ಒಂದು ಆತ್ಮವಿಶ್ವಾಸ, ಅವ್ರ ಮೇಲೆ ತುಂಬ ಬದಲಾವಣೆ ಬಂದಿರುತ್ತೆ. ಅದಕ್ಕೆ ಅವ್ರಿಗೆ ಆ ಮಾಡೋ ಧೈರ್ಯ ಸ್ಥೈರ್ಯ ಬಂದಿರುತ್ತೆ, ಏನೋ ಫ್ರಮ್ ಆರ್ಡಿನರಿ ಟು ಎಕ್ಸ್ಟ್ರಾ ಆರ್ಡಿನರಿ. ಸೊ ಫಾರ್ ಮೀ ನನಗೇನು ಅನ್ಸುತ್ತೆ ಅಂದರೆ, ಬೀಯಿಂಗ್ ಪಾಸಿಟಿವ್ ಟುವರ್ಡ್ಸ್ ನೆಗೆಟಿವಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆ ಎಕ್ಸ್ಟ್ರಾ ಆರ್ಡಿನರಿ ಆಗಬೇಕು ಅಂದರೆ, ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಕ್ಕಳು ಸ್ಕೂಲ್ ಕಾಲೇಜಿಗೆ ಓದೋ ವಿದ್ಯಾರ್ಥಿಗಳು ಮೇನ್, ದಟ್ಸ್ ಇಂಪಾರ್ಟೆಂಟ್ ಅಲ್ವಾ. ಆ, ನಮ್ಮ ಯುವ ಜನತೆಯರು, ಅವರಿಗೆ ನಾವು ಒಂದು ಪ್ರೋತ್ಸಾಹ, ಒಂದು ಬೆಂಬಲ ಕೊಟ್ಟರೆ ಸಾಕು ಅಲ್ವಾ. ಅವ್ರು ಹಿಂದುಳಿದಿರ್ಬೋದು ಮಾರ್ಕ್ಸಲ್ಲಿ, ಏನೇ ಆಗಿರಲಿ, ನಾವು ಒಂದು ಮಾತಲ್ಲಿ ನಮ್ಮ ಒಂದು ಅವ್ರಿಗೆ ನಿಮ್ಗೆ ಸಾಧ್ಯ ಅನ್ನೋ ಒಂದು ಭರವಸೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ನಿಮ್ಮ ಕೊಲೀಗ್ಸ್ ಇರ್ಬೋದು, ಅಥವಾ ನಿಮ್ಮ ಮನೇಲಿರೋ ಸಂಬಂಧಿಕರು ಇರ್ಬೋದು. ಸೊ ಕೊಲೀಗ್ಸ್ ಬಂದರೆ ಒಂದು ಕಾಫಿ ಕೊಡಿಸಿ ಅವ್ರಿಗೆ. ಸುತ್ತಮುತ್ತ ನೋಡಿ ನಿಮ್ಮ ಕೊಲೀಗ್ಸ್ ಹೇಗಿದ್ದಾರೆ, ಯಾವ ಥರ ಇದ್ದಾರೆ, ಯಾವ ಥರ ವರ್ತನೆ ಮಾಡ್ತಾ ಇದ್ದಾರೆ, ಅವ್ರಿಗೇನಾದರೂ ನಿಮ್ಮ ಸಹಾಯ ಆಗುತ್ತಾ, ನಿಮ್ಮ ಸಣ್ಣ ಆ, ಮ್, ಆ, ಏನೋ ಮಾತಿಂದ ಅವ್ರದ್ದು ಒತ್ತಡ ಏನಾದರೂ ಕಡಿಮೆ ಮಾಡುತ್ತೆ ಅಂದರೆ, ಅವ್ರಿಗೆ ಎಷ್ಟು ಶಕ್ತಿ, ಎಷ್ಟು ಆ, ಪ್ರಜ್ವಲ ನೀವು ಕೊಡ್ತೀರಾ ಅಂತ ಹೇಳಿ. ಅಂದರೆ ಸ್ನೇಹಿತರು, ಸಂಬಂಧಿಕರಿಗೂ ಅವ್ರಿಗೆ ಕಾಲ್ ಮಾಡಿ ಒಂದು ಮಾತಾಡೋದು ಇರ್ಬೋದು, ಏನಾದರೂ. ನಾನೇ ಯಾವಾಗಲೂ ಮೆಸೇಜ್ ಮಾಡಬೇಕು, ನಾನೇ ಯಾವಾಗಲೂ ಕಾಲ್ ಮಾಡಬೇಕು, ನಾನು 10 ಸಾರಿ ಕಾಲ್ ಮಾಡಿದ್ದೀನಿ, ಅವ್ರು ಒಂದು ಸಾರಿ ಕಾಲ್ ಮಾಡಲ್ಲ, ಇದೆಲ್ಲ ಬೇಡ. ನಾ ಅಂದರೆ ನಮ್ಮ ಗುಣ ಏನು, ನಮ್ಮ ಪ್ರವರ್ತನೆ ಹೇಗಿರಬೇಕು, ನಾವು ಆರ್ಡಿನರಿ ಆಗಿರಬೇಕಾ, ಎಕ್ಸ್ಟ್ರಾ ಆರ್ಡಿನರಿ ಆಗಿರಬೇಕಾ ಅಂತ. ನಮ್ಮ ಎಮೋಷನ್ ಅಂದರೆ ಸರಿಯಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಅವರು ಲೈಫ್ನಲ್ಲಿ ಏನೇ ಆಗ್ತಿದೆ, ಹೇಗಿದ್ದಾರೆ, ಅವ್ರ ಗೊಂದಲ ಏನು ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಯಾವ ಥರ ಇರಬೇಕು, ನಮ್ಮ ವ್ಯಕ್ತಿತ್ವ, ನಮ್ಮ ಗುಣ ಹೇಗಿರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಟು ಲೀಡ್ ಎ ಲೈಫ್ ಫ್ರಮ್ ಆರ್ಡಿನರಿ ಟು ಎಕ್ಸ್ಟ್ರಾ ಆರ್ಡಿನರಿ. ಸೊ ಫಾರ್ ಎಕ್ಸಾಂಪಲ್ ರಸ್ತೆಯಲ್ಲಿ ಜನಗಳನ್ನ ನೋಡಿ ಒಂದು ನಿರಾಶೆಯಾಗಿ, ಒಂದು ಲೈಫೇ ಇಲ್ಲದೆ ಇರೋ ಥರ ಓಡಾಡ್ತಾ ಇರ್ತಾರೆ, ಒಂದು ಸ್ಮೈಲ್ ಮಾಡಿ ಅವ್ರಿಗೆ. ಟ್ರಾಫಿಕ್ ಹತ್ರ ಈ ಮಾರೋದಕ್ಕೆ ಎಷ್ಟೊಂದು ಜನ ನಿಂತ್ಕೊಂಡಿರ್ತಾರೆ, ಬೆಗ್ಗರ್ಸ್ ಇರ್ತಾರೆ ನೋಡಿ. ನೀವೇನೋ ಕೊಂಡ್ಕೊಳ್ಳೋದು ಅಥವಾ ದುಡ್ಡು ಹಾಕೋದು ಬೇಡ, ಅವ್ರಿಗೊಂದು ನಗು, ಒಂದು ಸ್ಮೈಲ್ ಮಾಡಿ. ಅಂದರೆ ಅವ್ರಿಗೊಂದು ಅಂದರೆ ನಗಬೇಡಿ ಅವ್ರನ್ನ ನೋಡಿ, ಅದು ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ. ಸ್ಮೈಲ್ ಮಾಡಿ, ಓಕೆ. ಅವ್ರಿಗೊಂದು ಮಾನವೀಯತೆ ಮೇಲೆ ಒಂದು ಹೋಪ್, ಒಂದು ಭರವಸೆ ಬರೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನಗೇನು ಗೊತ್ತಾ ಫೀಲಿಂಗ್, ಒಂದು ಅನಾಮಧೇಯವಾಗಿ ಆ, ನ- ದಾನ ಮಾಡೋದು. ಆ, ಅದು ಅನ್ನದಾನ ಇರ್ಬೋದು, ರಕ್ತದಾನ ಇರ್ಬೋದು, ಚೈಲ್ಡ್ ಎಜುಕೇಷನ್ ಇರ್ಬೋದು, ಗರ್ಲ್ ಎಜುಕೇಷನ್ ಕೊಡೋದಿರ್ಬೋದು, ಸೀನಿಯರ್ ಸಿಟಿಸನ್ ಜೊತೆ ಮಾತಾಡೋದಿರ್ಬೋದು, ಅಥವಾ ಏನೋ ಅದು ಅನಾಥಾಶ್ರಮದಲ್ಲಿ ಸೇವೆ ಮಾಡೋದಿರ್ಬೋದು, ಅಥವಾ ಹಾಸ್ಪಿಟಲ್ಸ್ನಲ್ಲಿ ಸೇವೆ ಮಾಡ್ಬೋದು. ಎಷ್ಟೋ ಕಾರ್ಯಗಳಿರುತ್ತೆ, ನಿಮ್ಗೆ ಯಾವುದೇನು ಅನುಗುಣ ಆಗುತ್ತೋ ಅದನ್ನು ಮಾಡಿ. ಅಂದರೆ ಜೀವನದಲ್ಲಿ ಸಾಮಾನ್ಯ ಮಾನವರಾದರೂ ಯಥಾಸ್ಥಿತಿ ನಾವು ಇದ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ನಾವು $2 ಮನುಷ್ಯ ಆಗಬೇಕು, ಇಂಟ್ರೆಸ್ಟಿಂಗ್ ಆಗಿ ಬಾಳಬೇಕು ಅಂತ ಇರಬೇಕು ಅಂದರೆ, ನಮ್ಮದು ಸ್ವಲ್ಪ ಪ್ರಯತ್ನ ಸ್ವಲ್ಪ ಎಕ್ಸ್ಟ್ರಾ ಆಗಿರಬೇಕು. ಅಂದರೆ ಎಷ್ಟೋ ರೀತಿಯಲ್ಲಿ ನಾವು ಇದನ್ನು ಪ್ರಾರಂಭ ಮಾಡ್ಬೋದು ಅಲ್ವಾ. ಅಂದರೆ ಅರ್ಥಪೂರ್ಣವಾಗಬೇಕಂದ್ರೆ, ಅದು ಏನಾದರೂ ನೀವು ಮಾಡ್ತಾ ಇರೋ ಕೆಲಸ ದೊಡ್ಡದಾಗಬೇಕು ಅಂದರೆ, ಒಂದು ನಗು, ಒಂದು ಪ್ರೋತ್ಸಾಹದ ಮಾತು, ಅಥವಾ ಒಂದು ಸ್ಮಾಲ್ ಸಹಾಯ ಮಾಡೋದು, ಒಂದು ಪ್ರೇರಣೆ ಕೊಡೋದು, ಒಂದು ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡೋದು, ಏನಾದರೂ ಒಂದು ಕಾರಣ ನೀವು ಆಗಬೇಕು ಅಂತ ಹೇಳಿ. ಸೊ ನೀವು ಯಾರಿಗಾದ್ರೂ ಸ್ವಲ್ಪ ಬೆಂಬಲ ನೀಡಿ. ಅದು ಹೇಗೆ ನಿಮಗೆ ಎಷ್ಟು ಹೆದೆ ಹುಮ್ಮಿಸುತ್ತೆ ಅಂದರೆ, ನೀವು ಅದನ್ನು ಗಮನಿಸಬೇಕು, ಆ ಫೀಲಿಂಗ್ ಇರೋದು. ಅಂದರೆ ನೀವು ದಯೆಯಿಂದ
ಇದು ನನಗೇನೋ ರಿಟರ್ನ್ ಬರುತ್ತೆ ಅನ್ನೋ ಇಂದ ಅಲ್ಲ, ನಿಮಗಿಷ್ಟ ಆಗಿ ಈ ಕೆಲಸಗಳನ್ನ ನೀವು ಮಾಡಬೇಕು. ಇಷ್ಟ ಆಗಿ ಮಾಡೋ ಕೆಲಸ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ನೀವು ಈ ಥರ ಜೀವನನ ಅನುಸರಿಸಿದಾಗ ನಿಮ್ಗೆ ಹೇಗಾಯಿತು ಅನ್ನೋ ಅನುಭವನ ದಯವಿಟ್ಟು ಹಂಚ್ಕೊಳ್ಳಿ. ನಿಮ್ಮ ಬದುಕು ಸಾಧಾರಣದಿಂದ ಅಸಾಧಾರಣ ಹಾದಿಯಲ್ಲಿ ಶ್ರೀಮಂತಗೊಳ್ಬೇಕು ಅಂದರೆ ಈ ವರ್ಷ ಎಲ್ಲ ನಿಮ್ಮ ಆ, ಈ ಪ್ರಯತ್ನನ ಡೆಫಿನೆಟ್ಟಾಗಿ ಮಾಡಿ. ಸೊ ನಿಮ್ಮ ಪ್ರೀತಿ, ಈ ಬೆಂಬಲ ಮತ್ತು ಪ್ರೋತ್ಸಾಹ ಇರೋದರಿಂದ ಆ, ಆ, ತುಂಬ ಥ್ಯಾಂಕ್ಸ್, ತುಂಬ ಕೃತಜ್ಞತೆ ಸ್ನೇಹಿತರೆ. ಈ ಜ್ಞಾನಸೂತ್ರ ಮೂಲಕ ಆ, ಒಂದಷ್ಟು ಏನೋ ಟಾಪಿಕ್ಸ್, ಒಂದಷ್ಟು ಹೊಸ ಆ, ಆ, ಮಾತುಗಳು, ಪ್ರೇರಣೆ, ವಿಷಯಗಳು ತಿಳಿಸ್ಕೊಡೋದಕ್ಕೆ ಈ ಜ್ಞಾನಸೂತ್ರ ಪಾಡ್ಕಾಸ್ಟ್ ಸಂಚಿಕೆಯಿಂದ ಸಾಧ್ಯ ಆಗ್ತಾ ಇದೆ. ಅನ್ವೇಷಣೆ ಸಾಧಾರಣದಿಂದ ಅಸಾಧಾರಣದ ಹಾದಿ ಮುಗಿಸ್ತಾ ಇದ್ದೀನಿ. ಹಾಗೆ ಕೇಳ್ತಾ ಇರಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಷಯ ಅನಿಸಿದ್ರೆ, ಏನೋ ಅರ್ಥ ಆಯಿತು ಅಂತ ಅನಿಸಿದ್ರೆ ನಿಮ್ಮ ಸ್ನೇಹಿತರೆ, ಬಂಧುಗಳಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ, ಅವ್ರಿಗೂ ಉಪಯೋಗ ಆಗಲಿ. ಜ್ಞಾನ ಸೂತ್ರ ಪಾಡ್ಕಾಸ್ಟ್ಗೆ ಮತ್ತೆ ಹೊಸ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಆಗೋದಕ್ಕೆ ಬರ್ತೀನಿ. ಅಲ್ಲಿ ತನಕ ನಿಮ್ಮ ಬದುಕು ನಗು ಮತ್ತು ನೆನಪುಗಳಿಂದ ತುಂಬಿರಲಿ ಅಂತ ಆಶಿಸ್ತಾ ಧನ್ಯವಾದಗಳು ಸ್ನೇಹಿತರೆ.